ಬಸಣ್ಣ ತಲೆಬೇರೆ ಏನು ಬಾಡಿಗೆ ಹಿಡಿಕಿರ್ತೀನಿ ಅಲ್ಲಿ ನಿಮ್ಮ ಬಡಿಯ ಮಕ್ಕಳಲ್ಲ ನೋಡ ನೋಡಿ ಚೆನ್ನಾಗಿ ನೋಡ ಅಡಿ ಹೋಗಿ ನೋಡೇ ಬಿಡ್ತಾನೆ. ಅಲ್ಲೇ ಲೇ ತಲ್ಬೇನಿ ಇದ್ದಾಳ ಮೇಲೆ. ಏ ಡೋಂಟ್ ಡಿಸ್ಟರ್ಬ್ ಏ ಬಸಪ್ಪಜ್ಜ ಹೋಗೋಗ ಕೆಲಸ ಇದ್ರೆ ಮಾಡೋಗ. ಇದನ್ನ ನಿನ್ನ ಮನೆ ಮಾಡೀನ. ಏ ನನ್ನ ಮನಿನ ಅಂತ ತಿಳ್ಕೊ. ಏನಾತೀಗ ಈ ಹೋಗೋವನ ಇಲ್ಲ ಈಗ ಇದಕ್ಕೇನು ಬಾಡಿಗೆ ಕೊಡ್ತೀಯಾ? ಇದಕ್ಕೆ ಬಾಡಿಗೆ ಯಪ್ಪ ನನ್ನ ಕಡೆ ಬಾಡಿಗೆ ಕೊಡೋ ಸಾಕಿದ್ರೆ ನಿನ್ನ ಬನ್ನಿವಾಗ ಯಾಕೆ ಬಂದು ಮಕ್ಕೊಲ್ಲಾನ. ಹೋಗೋಗ ಈಗ ಹೋಗೋವನ ಇಲ್ಲ. ಹೋಗಂಗಿಲ್ಲ ಅಂದ್ರೆ ಏನು ಮಾಡಾವೀಗ? ಸಂಘ ಬೆಳೆ ನಾಟದಾಗ ಹಿರಿಯ ಹೊಡಿತಾನಲ್ಲ ಸಂಘನ ಚಂಡ ಹಂಗೆ ಹೊಡಿತೀನಿ. ಬನ್ನಿವಾಗ ಮಕ್ಕೊಂಡ್ರೆ ಚಂಡ ಕಡಿತೀನಿ ಅಂತೇಳಿ ಹೋಯಪ್ಪ. ಅಲ್ಲಿ ಮನ್ಯಾಗ ಮುದುಕ ಒಂದ ಬಡದಾಡ್ತೈತಿ ಇಲ್ಲಿ ಬಂದು ಬಿದ್ದಾನ. ಏ ಬಡ್ದಾಡ್ರ ಬಡ್ದಾಡ್ಕೊಳ್ನಕ ನನ್ನ ಸಂಬಂಧ ಏನಾರ ಬಡ್ದಾಡ್ತಾನ ನವ ಬಾಲ್ ಅವನ ನಡಿ ನಡಿ ಮೆಂಬರ್ ನಂತಲ್ಲಿ ಹೋಗೋಣ. ಏನು ಹೇಳ್ತಾರ ನೋಡೋಣ ಬಾ. ಮೆಂಬರ್ ಅಂತಲ್ಲಿ ಏ ಫಸ್ಟ್ ನಿನ್ನ ಪಗಾರ ಮಾಡಿಸ್ಕೋಗ. 3 ವರ್ಷ ಆತ ನಿನ್ನ ಪಗಾರ ಮಾಡಿ ಕೊಡಾಕತ್ತ ಅವನಂತಲ್ಲಿ ಹೇಳ್ತಾನ. ಅವೇನು ಕಿಸಿತಾನ. ನಡಿ ನಡಿ ಬಾ ನಾನೇ ಕರ್ಕೊಂಡು ಹೋಗ್ತಾನೆ ಅವನಂತಲ್ಲಿ ನಿನ್ನ. ಏ ಅಲ್ಲೋ ಅಜ್ಜ ನಿನಗೆ ಪಗಾರ ಮಾಡಿಸ್ಕೊಳ್ಳೋದಾರಿ ಇವಲ್ದ ಪಗಾರ ಮಾಡಿಸ್ಕೊಳಕತ್ತ 3 ವರ್ಷ ಆತ. ಏನೋ ಬನ್ನಿ ಸಂಧ್ಯಾ ಮಕ್ಕೊಂಡು ಅವ್ನು ಚಂಡ ಕಡಿತೀನಿ ಅಂತಿ. ನೀ ಏನಾರು ಸಂಧ್ಯಾ ಬಾಳೆ ನಾಟದಾಗ ಪಾತ್ರ ಮಾಡಿದ್ದೀನಿ. ಅಲ್ಲ ಎಲ್ಲ ಕೊಡೋದು ಕೊಟ್ಟೇನೆ. ಈಗ 3 ವರ್ಷ ಆತ ಇನ್ನೂ ಆಗೋದಿಲ್ಲ. ಅದೇ ಮೆಂಬರ್ ನಂತಲ್ಲಿ ಯಾಕೆ ಈ ಕಡೆ ಹೊಂಟದ? ಏ ನಂದು ರಾಯಲ್ ಎನ್ಫೀಲ್ಡ್ ಐತಲ್ಲೇ ಬಾ. ರಾಯಲ್ ಎನ್ಫೀಲ್ಡ್ನಾಗ ಕರ್ಕೊಂಡು ಹೋಗ್ತಾನೆ ನಿಂಗೆ. ಮೆಂಬರ್ ಅಂತಲ್ಲೇ ಹೋಗೋಣ. ಮೆಂಬರ್ ಅಂತಲೇ ಹೋಗೋಣ ಬಾ. ಬಾ ಬುಲೆಟ್ನಾಗ ಬಾ. ನಾ ಬರೋದಿಲ್ಲ. ಓ ಒಮ್ಮೆ ರಾಯಲ್ ಎನ್ಫೀಲ್ಡ್ನಾಗ ಹತ್ತು ಬಾರು ಯಪ್ಪ. ಏ ಏ ಕೆಳಗಿರಲ್ಲ ಬೈಕ್ ಕಂಡ್ರಿಲ್ಲ ಲೇ ಇಟ್ಟಿಟ್ಟದಿರಿ ನನಗ ಹೊಡ್ಯಾಕ್ ಬರ್ತೀರಿ ಲೇ. ಏನು ಹುಚ್ಚ ತೆರಿಬೇಡ ಹಂಗ ಮಾತಾಡ್ತಿಪ್ಪ. ಏ ಇಟ್ಟಿಟ್ಟು ಹುಡುಗರು ಅದಾರ ಬಸಪ್ಪಜ್ಜ ನನಗ ಹುಚ್ಚನ ಆತಾರಲಿ ಇವ್ರು. ಲೇ ಇವತ್ತು ಸಂಜೆಗೆ ನಿಮ್ಮ ಮನೆಗೆ ಬಂದು ಐತಿರ್ಲೇ ನಿಮ್ಗೆ ಹಬ್ಬ ಹೆಂಗೆ ಹೊಡಿಸ್ತೇನೆ ನೋಡಿ ನಿಮ್ಮನ್ನ. ಬಾ ಬಸಪ್ಪಜ್ಜ ಹತ್ತ. ಯಪ್ಪ ಎದ್ದು ಬಾರು ಓಟೆ ನೋಡ್ಕೊಂಡು ನಿಂತು ಬಿಟ್ಟು. ಬಾ ಬಾ ಹತ್ತು ಬಾ. ಹುಡುಗರು ನೋಡಿ ಹಿಂಗೆ ಜಾತಿ ಕೈಯಾಗ ಕುಡ್ಗೋಲ್ ಐತಿ. ಮತ್ತೇನಾರು ಹೊಡೆದೈತಿ ಮತ್ತ ಇಲ್ಲಿ ನಡಿಯಪ್ಪ. ನಾ ಎಲ್ಲಿ ಹೊಡ್ಯಾಕ ಹೋಗ್ಲಿ. ಗಟ್ಟ ಹಿಡ್ಕೋರ. ಒಮ್ಮೆರ ಹತ್ತಿಲ್ಲ ಗಾಡ್ಯಾಗ ತಿಂತು ಹಿಡ್ಕೊಂಡ ನಾನು ಹಿಡ್ಕೋ ಗಟ್ಟಿ ಹಿಂಗೆ ಹಿಡ್ಕೊ ಹಿಂಗ ಯಾಡೋ ಕೈಲಿ ಬೀಳ್ತಿ. ಅಡ್ಡಿ ಇಲ್ಲ. ಗಟ್ಟಿ ಹಿಡ್ಕೋ ನೋಡಿಲ್ಲ ಯಾರು ಗಾಡಿ ಸಿಕ್ಕತ್ ನಮ್ಮ ಮೆಂಬರ್ ಮನಿ ಬಂತ. ಇಳಿಪ ಕೆಳಗಿಳಿ ಪಟ್ನ. ಮೆಂಬರ್ ಅಣ್ಣಾರ ಏ ಬಸಪ್ಪಜ್ಜ ಹಿಂಗ್ ಕರೆದ್ರೆ ಬರಂಗಿಲ್ಲವ. ಈಗ ನೋಡ ಏ ಮೆಂಬರ ಹೊರಗೆ ಬಾ. ಬಸಪ್ಪಣ್ಣ ಪಗಾರ ಆಗಿಲ್ಲ ಅಂತ ಕೇಳಕ್ ಬಂದಾನ. ಹೊರಗೆ ಬಾ. ಕುಡುಗಲ್ ತಗೊಂಡ ನನ್ನ ಕಡಿತೀನಿ ಅಂತ ಓಡಿ ಬಂದಾನ. ಹೊರಗೆ ಬಾ ಬಾರೋ. ನೀ ಮೌನ ಹಂಗ್ಯಾಕ್ ಗೋಳಾಡಕತ್ತಿ? ಏನಾತ್ಲಿ? ನನ್ನ ಕಡಿತೀನಿ ಅಂತ ಬಂದಾನ. ಏನಾತ್ ಬಸಪ್ಪ? ಅಲ್ಲಿ ಹೋಗಿ ಬಣ ಮಕ್ಕೊಂಡ್ರಿ ಮತ್ತೆ ಬಿಟ್ಟನ್ರಿ. ಯಾರು ಬಣಿವ್ಯಾಗ? ನಮ್ಮ ಬಣಿವ್ಯಾಗ ಮನ್ಕೊಂಡ್ರಿ. ನಿಮ್ಮ ಬಣಿವ್ಯಾಗ ಮಕ್ಕೊಂಡು ಹೊಟ್ಟೆ ಗಿಟ್ಟು ಮೇದಕಿದ ನಮ್ಮ ಅಲ್ಲೋ. ಅದು ಮನಿನೂ ಬಿಟ್ಟತಿ ಮಾರು ಬಿಟ್ಟತಿ. ಎಲ್ಲಾರ ಬೀಳವಲ್ದು ಎಲ್ಲಾರ ಹೇಳವಲ್ದು. ಅದಕ್ಕೆ ಯಾಕೆ ತಲೆ ಕಡ್ಸೋತಿ? ನಡಿ ನಡಿ. ಅದನ್ನ ಹೇಳಿಂದ್ರೆ ಮನೆ ಹಿಡ್ಕೊಂಡು ಬಾಳೆ ಮಾಡಪ್ಪ ಅಂದ್ರೆ ಹಿಂಗೆ ಮಾಡಾಕತ್ತ ನೋಡ್ರಿ. ಹೋ ಮಾನ್ಯ ಬಸಪ್ಪನವರು ನೀವು ಒಟ್ಟು ಊರಾಗ ಹಿರಿಯತನ ಮಾಡಕ್ಕೆ ನಿಂತಿ ಅಂದಂಗೆ ಆತ. ಏ ಹುಚ್ಚಿಗಂಡಿ ಅದನ್ನೆಲ್ಲ ಹೇಳಕ್ಕೆ ನಾವು ಅದಾವ. ನಡಿ ನಡಿಯೋ ಮತ್ತೆ ನಿಂತಿಯಲ್ಲ. ಅದು ನಮ್ದು 60 ವರ್ಷದ್ರಿ. ಅರ್ಜಿ ಕೊಟ್ಟು 3 ವರ್ಷ ಆತು. ನೀ ಕೊಟ್ಟಿದ್ ರೊಕ್ಕ ಮ್ಯಾಗ ಸಾಹೇಬ್ರಿಗೆ ಕೊಟ್ಟನಿ. ಇನ್ನೊಂದು ಸ್ವಲ್ಪ ದಿನದಾಗ ಮಾಡಿಸ್ತೀನಿ ಅಂದಾರ. ಹೇಳಿ ಮಾಡಿಸ್ತೀನಿ ನಡಿ. ಇದು ಪಗಾರ ಆಗೋ ಮಟ್ಟ ಬದುಕಿರ್ತೈತೋ ಇಲ್ಲ. ಯಾಕೆ ಲೇತಿಲ್ಬೇನಿ ಬಸಪ್ಪ? ಮತ್ತು ಕುಂತಿಯಲ್ಲ ಮರ. ನಡಿ ಹೇಳಿ ಮಾಡಿಸ್ತೈತೆ ಅಂದಿಲ್ಲ. ನಡಿ ಅಷ್ಟು ಯಾಕತ್ತಾನ ಹೋಗಪ್ಪ ಸಾಕಿನ.
ಮಾತೆಲ್ಲ ಕೇಳ್ತೀನಿ ನೀನು ಬರೋಣ ಭಾರಿ ಮಾಡಿದ್ವಿ ನೋಡ ಮಸ್ತ್ ಹೋಗುದ್ಯಾ ನೀನು ಹುಚ್ಚಿಗೆಂಡಿ ಅದ ಅದಕ್ಕೆ ಏನು ಗೊತ್ತಾಗಂಗಿಲ್ಲ ಅವ್ನ ರೊಕ್ಕ ಅಷ್ಟು ನುಂಗಿ ನೀನ ನೀರು ಕುಡ್ದಿ ಹೌದಿಲ್ಲ ಲೇ ತೆಲ್ಬ್ಯಾನಿ ಯಾರದಾರ ಮುಂದೆ ಹಿಂಗೆ ಹೇಳಿಗೇಳಿ ನೀನು ಅವ್ ಕೊಟ್ಟಿದ್ದು ರೊಕ್ಕ ಮ್ಯಾಗ ಸಾಹೇಬ್ರಿಗೆ ಕೊಟ್ಟನಿ ಇನ್ನೊಂದು ಸ್ವಲ್ಪ ದಿನದಾಗ ಮಾಡಿಸ್ತೀನಿ ಅಂದಾರ ನಿಮ್ಮತ್ತಾರಲ್ಲೇ ಊರಾಗ ನಮ್ಮ ಕಿಮ್ಮತ್ ಕಳ್ಯಾರ ಎಂಬಾರ ಮತ್ತೇನಾರ ತಗೋಲ್ಲನ ಯಾವ್ಲೇ ಅವ ಚಂದಿಗೆ ಮನಿ ಹಿಡಿದು ಬಾಳೆ ಮಾಡಿ ನಡಿ ನಮ್ಮಪ್ಪ ಸೇರಿಸ್ಕೋಬೇಕಲ್ಲ ಮನಿಗೆ ನನಗೆ ಇನ್ನೊಂದು ಸಮಸ್ಯೆ ಐತಲ್ಲ ಅದು ನಿಮ್ಮ ಅಪ್ಪಗೆ ನಾನು ಎಲ್ಲ ಹೇಳ್ತೀನಿ ಒಂದು 4 ದಿನ ಚಂದಿಗೆ ಯಪ್ಪ ಯಪ್ಪ ಅನ್ಕೋತ ಇರ್ರ ಅವನು ಮರನು ಥರ ತೆಗ್ಸಿದಿ ಅದು ಫೇಲ್ ಆತು ಮುಂದೆ ಮದುವೆ ಆಗಮದಿದ್ದೀವಿ ಆಸ್ತಿ ಐತಿ ಚಂದಿಗೆ ಹೊಂದ್ಕೊಂಡು ಹೋಗು ನಿಮ್ಮ ಅಪ್ಪ ಸತ್ತ ಮ್ಯಾಗ ಎಲ್ಲ ನಿನಗೆ ಬರ್ತೈತಲ್ಲ ಅದು ಹುಚ್ಚಿಗಂಡಿ ಹೇಳ್ದಾರ ಮಾತು ಎಷ್ಟು ಮಾಡ್ತಿಪ್ಪ ಓಹೋ ನೀ ಹೇಳುದು ಬರಾಬರಿ ಐತಿ ಹಾಂ ಒಟ್ಟ ಆಸ್ತಿ ಸಂಬಂಧರ ಅವ್ನ ಮನಿ ಸೇರ್ಕೊತಾನ ನಾನು ಅವನ್ನ ಹೆಂಗಾರ ಮಾಡಿ ಬಾ ನಿಮ್ಮ ಅಪ್ಪನ ಮುಂದೆ ಬೇಕಾರೆ ನಾನು ಹೇಳಿ ಒಟ್ಟ ಆಸ್ತಿ ನೀನ ಕೊಡಿಸ್ಬೇಕ ಮತ್ ನನಗ ಬಡೋದ್ರ ಕಾಜಿ ನಿಮ್ಮ ಅಪ್ಪನ ಕೊಟ್ಟು ಮಾತಾಡ್ಬೇಡ ಬಾ ಇವತ್ತು ಅದ ನಿಮ್ಮ ಅಪ್ಪ ಮನ್ಯಾಗ ಎಲ್ಲಿ ಇರ್ತೈತಿ ಮತ್ ಮನಿ ಮನಿ ಒಂದು ಹೋದಲ್ಲ ನಾನು ಹುಡುಕ್ತಾನೆ ಬಾ ಅವನು ಬಾಬಾ ಬರ ಬಾ ಗಾಡಿ ಮೇಲೆ ಹೋಗೋಣ ಏ ಆ ಜಗದಂತ ಯಾಕೆ ಬಿಟ್ಟು ಮುಂದಿಲಿ ಏ ಅವಂದಲ್ಲಿದ ನಂದಿದ ಗಾಡಿ ಬಾನಿ ಹತ್ತಿರ ಹತ್ತ ತಗೋ ಚಾವಿ ವಲಿಪ ಅವನ ಬೈಕ್ ಅಂದ್ರೆ ಅವಂಗ ನನಗೆ ಆಗಿ ಬರಂಗಿಲ್ಲ ಅವ್ನ ಬೈಕಿಗೆ ನನಗೆ ಆಗಿ ಬರ್ತೈತೆ ಈಗ ಯಾರ ಕಡೆ ಐತದ ಬೈಕ್ ಯಾರ ನಿನ್ನ ಕಡೆ ಐತಿ ಚಾವಿ ಯಾರ ಕಡೆ ಐತಿ ನಿನ್ನ ಕಡೆ ಐತಿ ಮತ್ ಬೈಕ್ ಯಾರ್ದ ಬಾ ದಾರಿಗೆ ಯಾಕಾಗ್ಲಿ ಹತ್ತ ತಗೋ ಚಾವಿ ಹತ್ತ ಹುಷಾರ ಮತ್ತ ಲಪಾಟಿ ಎಲ್ಲಾರ ಚರ್ರ ಅಂದಿತ್ತ ಲಪಾಟಿ ಚರ್ರ ಅಲ್ಲ ನೀ ಹೇಳ್ದಂಗೆ ಚರ್ರ ಅಂತೈತಿ ತೆಳಗ್ಬಿಟ್ಟು ಹತ್ತಂತ್ರಿ ಇವನು ಭಾರಿ ಐತಿ ಮುಳ್ಳೆ ಇದು ಬೈಕ್ ಅಗರ ಅವನು ತೊಗೋಬೇಕಂತ ಮಾಡ್ಯಾನಪ್ಪ ಬಿಡ್ಲೆ ಬಿಡ ಹೋಲೆ ಗಟ್ಟೆ ಹಿಡ್ಕೊ ನಮ್ಮ ಅಪ್ಪ ಮನಿ ಸೇರ್ಸ್ತಾನಂತೆ ನನ್ನ ನಿಮ್ಮ ಮಾತು ಎಲ್ಲ ಹೇಳಿ ಏನ್ ಹೇಳ್ತಿರೋ ಏ ಗಿಡ ಕೈ ಮಾಡತ್ತಾನ ತರಬೇಡ್ರಿ ಸುಮ್ಮನೆ ಹೊಡೀರಿ ನೀವು ಹೇಳ್ತಾನೆ ಇಬ್ರು ಕೈ ಮಾಡತ್ತಾನ ನೋಡಿ ಅವ ಗುದ್ಕೊಂಡು ಹೋಗ್ರಿ ಸತ್ತ ಸಾಯವಲ್ಲಕ್ಕ 4 ದಿನ ನಿಮ್ ತಂಗಿ ಹೇಳ್ತಾಳ ಅಷ್ಟ ಏ ಮಂಜಾನ ಮಗನ ತಪ್ಪ ಅವ್ನು ಗುದ್ದುಕೊಂಡು ಹೋದ್ರೆ ಊರಣ ಮಂದಿ ನನಗೆ ಗೊತ್ತಾರ ನಡ್ರಿ ಅದೇ ತರಬೇಡ ತಡಿ ಏನು ಕೇಳೋಣ ತೆಲ್ಬೇನೆ ಗಾಡಿ ಕೊಡು ಅಣ್ಣ ಸ್ವಲ್ಪ ಇಲ್ಲೇ ಅರ್ಜೆಂಟ್ ಐತಿ ಕೆಲಸ ಸ್ವಲ್ಪ ಹೋಗಿ ಬಂದು ಕೊಡ್ತೀವಿ ನನಗೆ ನನ್ನ ಗಾಡಿ ಬೇಕು ಅಷ್ಟ ಮೆಂಬರ ಹೇಳಪ್ಪ ಏನ್ಲೇ ಕಂಡವ್ರ ಗಾಡಿಗೆ ನನಗೆ ಆಗಿ ಬರಂಗಿಲ್ಲ ಅನ್ನೋದು ಗೊತ್ತೈತಿಲ್ಲ ನನಗೆ ತೆಲ್ಬೇನೆ ಕಂಡವ್ರ ಗಾಡಿ ಮೇಲೆ ಶೋಕಿ ಮಾಡಬಾರ್ದಲೇ ಚಲೋ ಕೊಡಿರ್ತೋಪ್ಪ ಇಬ್ರು ಹಳ್ಯಾ ಮಾವ ನನಗೆ ಏನ ಶಬಾಷ್ ದತ್ತ ದೊಡ್ಡ ಹಾಪ್ ಇದೀನಿ ಒಳ್ಳೆ ನೀನು ನನಗೆ ಅವಂಗ ಮೊದಲಾಗಿ ಬರಂಗಿಲ್ಲ ಹೋಗಿ ನನಗೆ ಮರ್ಯಾದೆ ನಿನಗೂ ಮರ್ಯಾದಿಲ್ಲ ಅಂತಂದು ನನಗೂ ಮರ್ಯಾದಿಲ್ಲನ ಹೌದಾ ನಿಮ್ಮ ಜೋಡಿ ಬಂದನಲ್ಲ ನನಗೂ ಮರ್ಯಾದಿಲ್ಲ ನಿನಗೆ ಮರ್ಯಾದಿಲ್ಲ ಅಂತಂದು ನನಗೆ ಮರ್ಯಾದಿಲ್ಲಲ್ಲ ನಿಮ್ಮ ಅಲ್ಲೋ ಮೆಂಬರ ಊರಾಂದೆಲ್ಲ ಬಳದ ನೀ ತಿಂತಿ ನಿನಗೆಲ್ಲಿ ಮರ್ಯಾದೈತಿ ಊರೆಲ್ಲ ಹರಿಗಾಡಿ ನಾ ಬರ್ತೇನೆ ನನಗೆಲ್ಲಿ ಮರ್ಯಾದೈತಿ ಕಿಸಬಾಯಿ ಎಲ್ಲ ಬರ್ದು ಮಾತಾಡ್ಕೋತ ನಡಿ ಬಾ ನಿಮ್ಮ ಅಪ್ಪನ ಕೊಟ್ಟು ಮಾತಾಡಿ ನಿನ್ನ ಮನೆ ಸೇರಿಸ್ತಾನೆ ಮೊದಲಪ್ಪಜ್ಜ ತೆಲಿಬ್ಯಾನಿ ನೀ ಹೇಳ್ದಂಗೆ ಕೇಳ್ತಾನಂತ ಇನ್ನು ಮುಂದೆ ಯಾವ ತಪ್ಪು ಮಾಡಂಗಿತ್ತು ಮುಂದೆ ತಪ್ಪು ಮಾಡಕ್ಕೆ ಏನು ಉಳಿಸ್ಯ ನೀವ ಸ್ವಂತ ತಂದು ಜೀವಂತ ಇದ್ರು ಮರಣ ಉತ್ತಾರ ತೆಗ್ಸಿದ ಮಂಗ್ಯಾನ ಮಗ ಇವ ಯಾರ್ಯಾರ್ದಾರ ಮಾತು ಕೇಳಿ ತಿಳಿಲಾರ್ದ ತಪ್ಪು ಮಾಡ್ಯಾನ ಇನ್ನು ಮುಂದೆ ಹಂಗೆ ಮಾಡಂಗಿತ್ತು ಯಾರ ಸಗಣಿ ತಿನ್ನಂತಾರ ತಿಂತಾನ ನೀವ ಇರೋದು ಒಬ್ಬನ ಇದು ಬಾಳೆ ಬದುಕೆಲ್ಲ ಇವಂದೈತಿ ಏನು ಇಲ್ಲಾರ್ದ ಪರದೇಶಿ ನಾಯಿ ಹಂಗೆ ವರ್ಷಗಟ್ಲೆ ಇದು ಒಂದ ಹಂಗೆ ಹಾಕೊಂಡು ತಿಂತಾನ
ತಗೋ ಇನ್ನು ಮುಂದೆ ತಪ್ಪು ಮಾಡಂಗಿಲ್ಲ ಅಂತ. ಅದನ್ನ ಹೇಳ್ರಿ. ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತೇನಪ್ಪ. ಹೋಗೋ ಮಂಗ್ಯಾನ ಮಗನ ಹಿಂಗೆ ಐತಿ ಮತ್ತು ಅದನ್ನ ಮಾಡ್ತಿ. ಇದೊಂದು ಚಾನ್ಸ್ ಕೊಡಪ್ಪ, ಹೆಂಗಿರ್ತೇನೆ ನೋಡವಾಗ. ಹಂಗಾರ ನನಗೆ ಕಂಡೀಷನ್ ಅದಾವು. ಡೈಲಿ ದುಡಿದು ಒಂದು 100 ರೂಪಾಯಿ ನನಗೆ ಕೊಡಬೇಕು, ಉಳಿದಿದ್ದು ಏನಾರ ಮಾಡ್ಕೊ. ಆದರೆ ಸೆರೆ ಕುಡಿಯಂಗಿಲ್ಲ. ಕುಡಿಬೇಕಂದ್ರೆ ಮನೆಗೆ ತಂದು ನಾನು ಎದುರೇ ಕುಡಿಬೇಕು, ಕುಡಿದು ಸುಮ್ಕ ಮಕ್ಕೋಬೇಕು. ಮತ್ತು ಯಾವ ಡೈರೆಕ್ಟ್ರ್ ಹೇಳಿದ್ರು ಅಷ್ಟೇ ಈ ಅಂಗಿ ಹಾಕ್ಕೊಳಂಗಿಲ್ಲ, ಫಕ್ಕೀರನ ಅಂಗಡಿ ಒಳಗೆ ಹೆಜ್ಜೆ ಇಡೋಂಗಿಲ್ಲ. ಇವೆಲ್ಲ ಕಂಡೀಷನ್ಗೆ ಒಪ್ಪುವಂಗಿದ್ರೆ ಒಳಗೆ ಬಾ, ಇಲ್ಲ ಅಂದ್ರೆ ಹೆಂಗೆ ಬಂದು ಹಂಗೆ ಹೋಗಿಬಿಡು. ಆತು, ಆದ್ರೆ ಈ ಅಂಗಿ ಸುಟ್ಟ ಒಗಿತೇನೆ. ಹಂಗೆ ಮಾಡಬೇಡಪ್ಪ. ಮಡಿಚಿ ಟ್ರಂಕ್ನಾಗ ಇರ್ತೇನೆ. ಅಪ್ಪತ್ತು ಕಾಲದಾಗ ನನ್ನ ಮಾನ ಕಾಪಾಡಿದ ಅರಿಬಿವು. ಮುದ್ಕಪ್ಪಜ್ಜ ಒಂದು ಚಾನ್ಸ್ ಕೊಡು. ಆತ ಅಂಗಿ ಜಳಕ ಮಾಡಿ ಒಳಗೆ ಬಾ. ನಾವು ಈಗ ಅಂಗಿ ಕಳೆದ್ರೆ ಹಾಕೊಳಕ್ ಒಂದು ಅಂಗಿನೂ ಮನ್ಯಾಗಿಲ್ಲ, ಏನು ಹಾಕೋಬೇಕು ನಾ? ಏ ಮಗನ, ನನ್ನ ಅಂಗಿ ದೋತ್ರ ಆಯ್ತು ಉಟ್ಕೋ. ಒಂದು ವಾರ ಈ ದೋತ್ರ ಮ್ಯಾಗ ಇರ, ಆಮ್ಯಾಗ ಹೊಸ ಅರಿವಿ ಕೊಡಿಸ್ತೀನಿ. ಏ ಮೆಂಬರ, ಇವನು ಜಳಕ ಮಾಡಿಸಿ ದೋತ್ರ ಉಳಿಸಿ ಒಳಗೆ ಕಳಿಸ್ರಿ. ನಮ್ಗೆ ದೋತ್ರ ಉಡ್ಸಕ್ ಬರೋಣ. ಏ ನಾ ಉಡಿಸ್ತೇನೆ ಬಾರು. ಆಯ್ತು ತೋರ್ಪ. ಯಜ್ಜ ಜಲ್ದಿ ತೊಂಬ ನೀರು. ಇಲ್ಲ ಕುಂದ್ರ ಬಾಬಾ. ಹುಚ್ಚಿಗಂಡಿ ಹಿಂಗೆ ಕುಂದಿರ್ತಾರನ? ಎರಡಕ್ಕೆ ಕುಂದಿರ್ತಾರಲ್ಲ, ಹಂಗೆ ಕುಂದ್ರಲ್ಲಿ. ಅಲ್ಲ ಎಷ್ಟು ದಿನ ಆಯ್ತು ಏನು ಜಳಕ ಮಾಡಿ ಹೆಂಗೆ ಕೆತ್ತ ಯಜ್ಜ ದೋತ್ರ ತುಂಬ ದೋತ್ರ ತಂದೆ ನೀನ ಉಡ್ಸ, ನನಗಂತ ಉಡ್ಸಕ್ಕೆ ಬರಂಗ ದೋತ್ರ. ಹಿಂಗೆ ತುರ್ಕಜ. ಏ ಅಪ್ಪ ಹಗರು ಅಪ್ಪ, ಹಾರ್ದು ಗಿರ್ದಿ ಏನು ಹರಿಗಿರ್ದಿ ದೋತ್ರಾನ ಯಪ್ಪ. ಟೊಪ್ಪಿಗೆ ಒಂದು ಹಾಕೋ. ಬ್ಯಾಡ್ ನಂಗ. ಹಾಕೋ ತೆಲ್ಬೇನಿ. ಬ್ಯಾಡ ಸುಮ್ಮನೆ ಹಾಕೋಲೆ. ಬ್ಯಾಡ ಸರಿ ಅಪ್ಪ. ಹಾಕೊಂಡ್ರೆ ಹಾಕೋ. ಬ್ಯಾಡ ಸರಿ. ಬ್ಯಾಡ್ ಗಿಡ ಅಂದಿ ಹೊರಗ ಬಿಡಿ. ಹಾಕದ ಅದೇನು ಹಾಕ್ತಿ ಹಾಕ್ನಿ. ಹಾಕೋ 4 ದಿನದ ಮಟ್ಟಿಗೆ ಏನಾಗೋದಿಲ್ಲ. ಯಪ್ಪ ಈ ದೋತ್ರ, ಈ ಅಂಗಿ, ಈ ಟೊಪ್ಪಿಗೆ ಒಂದು ವಾರ ತೆಗಿಯಂಗಿಲ್ಲ ನೋಡು. ಯಜ್ಜ ಇವ ಟೇಟ ಕರೇ ಕಾಮನ್ ಕಣ್ಣಕ್ಕಂತ ನೋಡಿದ್ರಾಗ, ಆದ್ರೆ ಒಂದೇ ಮಿಸ್ಟೇಕ್ ಐತಿ. ನೀನು ಮೀಸೆ ತೆಗೆದು ಇವ್ಗೆ ಹಚ್ಚಿ ಬಿಟ್ರೆ ಬರಬ್ಬರಿ ಆಗತ್ತೆ ನೋಡಿದ. ಪಾ ಇವನೇನು ಬಗನ ತೆಗೆದು ಒಗ್ಗಿಗಿದಿ ಅಂದ್ರೆ ನೀ ಹೆಂಗೆ ನನ್ನ ಮರುಣತಾರ ತೆಗಿಸಿದ್ದಿ ಹಂಗೆ ನಿನ್ನ ಮರುಣತಾರ ನಾ ತೆಗಿಸ್ತೇನೆ ನೋಡು. ತೆಗಿಸ್ತಾನಂತ ಮರ್ನುತ್ತಾರ. ಹಂಗಾರೆ ನಾವು ಒಂದು ವಾರದ ಮಟ್ಟ ಜಳಕ ಮಾಡೋದೇ ಬೇಡ ನಿನಗೆ? 6 ತಿಂಗಳು ಮಾಡಿಲ್ಲ, ಅವ ಅರ್ಬಿ ಅವ ತೊಟ್ಕೊಂಡದಿ. ಒಂದು ವಾರ ಬಿಡೋಕ್ಕಾಗಲ್ಲನ? ಆಯ್ತಪ್ಪ. ಯಪ್ಪ ಒಳಗೆ ಅನ್ನ ಐತಿ, ಹೋಗಿ ದೇವ್ರ ಜಗಲಿ ಸ್ವಾಮಾಡಿ. ಅಲ್ಲಿ ನಾನು ಹೆಂಡ್ತಿ ನಿಮ್ಮವ್ವ ಫೋಟೋ ಐತಿ, ಅಕ್ಕಿ ಸ್ವಾಮಾಡಿ ಅನ್ನ ಎಣ್ಣೆ ಖಾರ ಬಳ್ಳಿ ಊಟ ಮಾಡ. ಸರಿ ನಾನು ಊರಾಗ ಹೋಗಿ ಬರ್ತೇನೆ. ನಡಿ ನಡೀನಿ.